ಗೆಸ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನೋ ಒಂದು ರೀಸನ್ ಅಲ್ಲಿ ಲಾಸ್ಟ್ ಇಯರ್ ಮಾತ್ರ 65% ಆಫ್ ಸ್ಟಾರ್ಟ್ಅಪ್ ಶಟ್ ಡೌನ್ ಆಯ್ತು. ವೆಲ್ಕಮ್ ಟು ಡೇ 2 ಆಫ್ ಸ್ಟಾರ್ಟ್ಅಪ್ ಸೀರೀಸ್. ಇನಿಷಿಯಲ್ ಸ್ಟೇಜ್ ಅಲ್ಲಿ ಎಲ್ಲ ಬಿಗಿನರ್ ಫೌಂಡರ್ಸ್ ಮಾಡೋ ಕಾಮನ್ ಮಿಸ್ಟೇಕ್ ಇದು. ಸ್ಟೇಕ್ಸ್ ಶೇರ್ಸ್ ಎಲ್ಲ ಫಸ್ಟ್ ಡಿವೈಡ್ ಮಾಡ್ಕೊಳ್ಳೋದು, ಅಂದ್ರೆ 50% ನನಗೆ 50% ನಿನಗೆ ಅಂತ. ಅಂಡ್ ಟ್ರಸ್ಟ್ ಮೀ, ತುಂಬಾ ಸ್ಟಾರ್ಟ್ಅಪ್ಸ್ ಆಗಿರ್ಲಿ, ರಿಲೇಶನ್ಶಿಪ್ಸ್ ಆಗಿರ್ಲಿ, ಎಕ್ಸಾಮ್ಸ್ ಕೂಡ ಫೇಲ್ ಆಗಿದ್ದು ನಾರ್ಮಲ್ ಕೇಸ್. ಸ್ಟಾರ್ಟ್ಅಪ್ಸ್ ಬರ್ತ್ ಪ್ಲೇಸೇ ಫ್ರೆಂಡ್ಸ್ ಒಟ್ಟಿಗೆ ಇರುವಾಗ, ಬ್ರದರ್ಸ್ ಒಟ್ಟಿಗೆ ಇರುವಾಗ, ಸಿಸ್ಟರ್ಸ್ ಒಟ್ಟಿಗೆ ಇರುವಾಗ. ನಿಮ್ಮ ರಿಲೇಶನ್ಶಿಪ್ ಬ್ರೇಕ್ ಮಾಡಬಾರ್ದು ಅಂತಾಗಿದ್ರೆ ಈ 2 ಸ್ಟೆಪ್ಸ್ ನೀವು ಫಾಲೋ ಮಾಡಿ. ಫಸ್ಟ್ ಒನ್ ಇಸ್ ಟ್ರಯಲ್ ಪೀರಿಯಡ್. ನೀವು ಯಾವುದೇ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಿದ್ದೀರಾ ಅಂದ್ರೂ ಒಂದು ಟ್ರಯಲ್ ಪೀರಿಯಡ್ ಇಡಿ. ಓಕೆ, ಈ ಟೈಮಲ್ಲಿ ಯಾರಿಗೆ ಎಷ್ಟು ಎಫರ್ಟ್ಸ್ ಇದೆ ಅಂದ್ರೆ ಅದ್ರ ಮೇಲೆ ಸ್ಟೇಕ್ಸ್ ಅಂಡ್ ಶೇರ್ಸ್ ಡಿವೈಡ್ ಮಾಡು ಅಂತ ಹೇಳಿ. ಅಂಡ್ ದ ಸೆಕೆಂಡ್ ಒನ್, ಡಾಕ್ಯುಮೆಂಟೇಶನ್. ಕ್ಲಿಯರ್ ಆಗಿ ಮಾತಾಡಿ ಒಂದು ಕನ್ಕ್ಲೂಷನ್ಗೆ ಬಂದು ಡಾಕ್ಯುಮೆಂಟ್ ಮಾಡಿ. ಓಕೆ, ಯಾರಿಗೆ ಎಷ್ಟು, ಯಾರ್ದು ಅಥಾರಿಟಿ ಏನು ಅಂತ ಹೇಳಿ ಡಾಕ್ಯುಮೆಂಟ್ ಮಾಡಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಧ್ಯದಲ್ಲಿ ಬರಲ್ಲ. ಬಿಕಾಸ್ ಯು ಹ್ಯಾವ್ ಅ ರಿಟರ್ನ್ ಡಾಕ್ಯುಮೆಂಟ್ ಅಂಡ್ ಸೈನ್ಡ್ ಆಸ್ ವೆಲ್. ಇದನ್ನ ನಿಮ್ಮ ಫ್ಯೂಚರ್ ಬಿಸ್ನೆಸ್ ಪಾರ್ಟ್ನರ್ಗೆ ಶೇರ್ ಮಾಡಿ. ನಮ್ಮ ರಿಲೇಶನ್ಶಿಪ್ ಮುಖ್ಯ ಬಿಗಿಲಿ ಅಂತ ಹೇಳ್ಬೇಡಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಫಾಲೋಸ್ ರೈಟ್ ನೌ.